ನಾದಾಮೃತ ಕಲಾದೀಪ ಹಮ್ಮಿಕೊಂಡಿರತಕ್ಕಂಥ ಅಂದರೆ ಅರ್ಥಾತ್ ನನ್ನ ಆತ್ಮೀಯರಲ್ಲಿ ಆತ್ಮೀಯ ಶಿಷ್ಯ ದೀಪಕ್ ಆರ್ಗನೈಸ್ ಮಾಡ್ತಿರತಕ್ಕಂಥ ಈ ಸ್ವರಮಯೂರ ಎಂಬತಕ್ಕಂಥ ಅದ್ಭುತ ಕಲ್ಪನೆಯಿಂದ ಸಂಗೀತ ಮತ್ತು ನೃತ್ಯದ ಒಂದು ಮಹಾ ಮಿಳನ ಈ ಒಂದು ರಾಮನ ಸಾನ್ನಿಧ್ಯಲಾಗಿರುವಂಥದ್ದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಮೊದಲು ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣವು ಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಜ್ವಲತ್ಕಾಂತಿವನ್ಹಿಂ ಜಗನ್ಮೋಹನಾಂಗೀಂ ಭಜನ್ಮಾನಸಾಂಭೋಜ ಸುಭ್ರಾಂತ ಭೃಂಗೀಂ ನಿಜಸ್ತೋತ್ರ ಸಂಗೀತ ನೃತ್ಯ ಪ್ರಭಾಂಗೀಂ ಭಜೆ ಶಾರದಾಂಬಂ ಮಜಸ್ತ್ರಂ ಮದಂಬಾಂ. ಭಾರತೀಯ ಸಂಸ್ಕೃತಿಯಲ್ಲಿ ಬಹುಶಃ ನೃತ್ಯ ಕಲೆ ಅನ್ನುವಂಥದ್ದು ಭಾಳ ಹೃದಯಸ್ಪರ್ಶಿ ಕಲೆ. ಅದಕ್ಕೆ ಶಂಕರ ಭಗವತ್ಪಾದರು ಸಂಗೀತ ನೃತ್ಯ ಪ್ರಭಾಂಗಿ ಅಂದ್ಬಿಟ್ಟು ಏನು ಬೇಕಾದ್ರೂ ಹೇಳ್ಬೋದಾಗಿತ್ತು ಅವರು. ಹಾಗಾಗಿ ಇವತ್ತಿನ ಈ ಮೊದಲನೆಯ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೂಡಿ ಬಂದಿದೆ. ಮೊದಲೇ ಹೇಳಬೇಕು, ಒಂದು ದೊಡ್ಡ ಚಪ್ಪಾಳೆ ನೀವು ಹೊಡಬಲೇಬೇಕು. ಪ್ಲೀಸ್ ಕಮ್ ಫಾರ್ವರ್ಡ್. ಪಾರ್ಶ್ವನಾಥ್ ಉಪಾಧ್ಯಾಯ ಅಲ್ವೇನಪ್ಪ, ಮಿಥುನ್ ಶ್ಯಾಮಲ್ವೇನಪ್ಪ, ಪವಿತ್ರ ಭಟ್, ಎಂಥ ಅದ್ಭುತವಾದ ಕಲಾವಿದರು, ನಿಜವಾಗ್ಲೂ ಅದ್ಭುತವಾದ ಕಲಾವಿದರು. ಬೆಹಾಗ್ ನಮ್ಮ ರಾಗ ಆಗಿರಲಿಲ್ಲ, ಆಮೇಲೆ ಅದು ಸೇರಿಕೊಂಡಿದ್ದಂಥದ್ದು. ಮೊದಲನೇ ಬಹಳ ಅದ್ಭುತವಾದ ಕೃತಿ ವಾಸುದೇವಾಚಾರ್ಯರದ್ದೇ, ಮೊದಲನೇ ಕೃತಿ ಅದು, ವಿಳಂಬ ಕಾಲದ್ದು, ಭಾವಯೇಹಂ ಅಂತ. ಬೆಹಾಗ್ ವರ್ಣ ಅನ್ನುವಂಥದ್ದು ಏನು ಅಂತಂದರೆ ಇಡೀ ನಮ್ಮ ಕಾರ್ಯಕ್ರಮದ ಮಿರರ್ ಅದು. ಅದೊಂದು ಮಿರರ್ ಇದ್ದ ಹಾಗೆ. ನಾನು ಏನು ಮಾಡ್ತೀನಿ ಅಂತ ಹೇಳಬೇಕಾದ್ರೆ ವರ್ಣ ಅನ್ನುವಂಥದ್ದು ಹೇಳ್ತೀನಿ, ಹೀಗೆ ಮಾಡ್ತೀಯ, ಇದು ಹೀಗೆ, ನಿನ್ನ ಸ್ಥಿತಿ ಹೀಗೆ, ನಿನ್ನ ಸ್ಥಾನ ಇದೆ ಅಂತ. ಅದ್ಭುತವಾದಂತಹ ಒಂದು ನಾಟ್ಯ ಪ್ರದರ್ಶನ ವರ್ಣ ಅನ್ನುವಂಥದ್ದು. ನೋಡಿ ಹೇಗಿದೆ ಅಂದರೆ, ಸಂಪ್ರದಾಯ ಅಂದರೆ ವರ್ಣದಿಂದಲೇ ಪ್ರಾರಂಭ ಮಾಡಬೇಕು. ಇವತ್ತಿನ ಸಂಪ್ರದಾಯ ಬಿಟ್ಬಿಡಿ, ಏನೇನೋ ಆಗೋಗ್ಬಿಟ್ಟಿದೆ. ವರ್ಣದಿಂದಲೇ ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ಬಹಳ ವರ್ಷಗಳ ಒಂದು ಸಂಪ್ರದಾಯ. ಹಾಗೆ ನೃತ್ಯದಲ್ಲೂ ವರ್ಣದಿಂದಲೇ ಪ್ರಾರಂಭ ಮಾಡಿದ ಸಂಪ್ರದಾಯವನ್ನು ಉಳಿಸ್ಕೊಂಡು ಬಂದಿರುವಂಥ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಎಕ್ಸಲೆಂಟ್ ಪ್ರೆಸೆಂಟೇಷನ್. ಸೊ ನಮ್ಮ ಪಾರ್ಶ್ವನಾಥ ಉಪಾಧ್ಯಾಯ ಬಹಳ ಅಚ್ಚುಕಟ್ಟಾಗಿ, ಬಹಳ ಶ್ರದ್ಧಾಭಕ್ತಿಗಳಿಂದ ಆ ವರ್ಣ ಅನ್ನುವಂತಹ ಆ ಗೇಯ ಪ್ರಕಾರಕ್ಕೆ ಒಂದು ಅದ್ಭುತವಾದ ಎಕ್ಸಲೆಂಟ್ ಕಲರ್ ಕೊಟ್ಟು ನಮ್ಮನ್ನು ಅಷ್ಟು ಸಂತೋಷಪಡಿಸಿದರೆ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡ್ಬೋದು. ನಮ್ಮ ಸಂಗೀತದಲ್ಲಿ ಸ್ತ್ರೀ ಶಾರೀರ ಮತ್ತು ಪುರುಷ ಶಾರೀರ ಅಂತ ಇದೆ. ಸ್ತ್ರೀ ಶಾರೀರ ಗ್ಲ್ಯಾಮರಸ್, ಅದು. ಪುರುಷ ಶಾರೀರ ಅನ್ನುವಂಥದ್ದು ಗಂಭೀರವಾದ್ದು. ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಸ್ತ್ರೀ ಶಾರೀರ ಅಂದರೆ ಶಾರೀರ ಜೊತೆಗೆ ನೋಡೋಕ್ಕೂ ಚೆನ್ನಾಗಿರ್ತಾರೆ. ನಮ್ಮಂಥವ್ರು ನೋಡಬೇಕಂತ ನಿಮಗೆ ಅನಿವಾರ್ಯತೆ ಇದ್ದೇ ಇರುತ್ತೆ. ಚೆನ್ನಾಗಿರುತ್ತೋ ಬಿಡುತ್ತೋ ನಮ್ಮ ಸಂಗೀತ ನೀವು ಕೇಳಲೇಬೇಕು. ಈ ನಮ್ಮ ನೃತ್ಯದಲ್ಲೂ ಸಹ ಪುರುಷ, ಇವತ್ತು ತ್ರಿಮೂರ್ತಿಗಳು ಇದನ್ನು ಪುರುಷ ನೃತ್ಯಪಟುಗಳು ಮಾಡಿರುವಂಥದ್ದು ತುಂಬ ವಿಶೇಷವಾದ್ದು, ಭಾಳ ಅಪರೂಪ ನೋಡೋದು. ಎಲ್ಲ ಮಿಕ್ಸ್ ಇರುತ್ತೆ, ತಪ್ಪೇನಿಲ್ಲ ಅದರಲ್ಲಿ. ಆಮೇಲೆ ನಮ್ಮ ಮಿಥುನ್ ಶ್ಯಾಮ್ ಮಾಡಿದಂಥ 2 ಕೃತಿ, ತ್ಯಾಗರಾಜರ ಕಲ್ಪನೆಗಿಂತಲೂ ಮೀರಿ ನೃತ್ಯದಲ್ಲಿ ಮಾಡೋ ಅಭಿನಯ ತೋರಿಸುವಂತಹದ್ದು ಬಹಳ ವಿಶೇಷವಾಗಿತ್ತು. ಒಂದೊಂದು ಚರಣವೂ ಅಷ್ಟು ಅದ್ಭುತವಾದ್ದು. ಆ ಮಾತು ಧಾತುಗಳ ಸಮಾಗಮ ಇದೆಯಲ್ಲ, ಆ ಪ್ರಾರಂಭನೇ ಬೇಸ್. ಎಂದರು ಮಗನು ಬಾವುದು ಅಂಧರೀಕೆ ಒಂದು ಎಂದರು. See the base of
ದಿ ಕಂಪೋಸಿಷನ್. ಅರ್ಥ ಆಮೇಲೆ ನೋಡ್ಕೊಳ್ಳೋಣ. ಆ ಕಂಪೋಸಿಷನ್ನ ಎಷ್ಟು ಅರ್ಥೈಸ್ಕೊಂಡಿದ್ದಾರೆ ಮಿಥುನ್ ಶ್ಯಾಮ್ ಅಂತಂದರೆ, ತ್ಯಾಗರಾಜರ ಕೃತಿಯನ್ನು ಮಾಡೋದಕ್ಕೆ ಒಂದು ಸಾರ್ಥಕವಾಯಿತು ಅನ್ನೋ ರೀತಿಯಲ್ಲಿ ಅದನ್ನು ಅದ್ಭುತವಾದಂಥ ಪ್ರದರ್ಶನ ನೋಡಿ. ನೃತ್ಯ ಅಂದ್ರಲ್ಲೇ ಸಂಗೀತ ಇರುತ್ತೆ, ಸಾಹಿತ್ಯ ಇರುತ್ತೆ, ನಟುವಾಂಗ ಇರುತ್ತೆ, ಈ ಕಡೆ ನೃತ್ಯ ಇರುತ್ತೆ, ಈ ಕಡೆ ಭಾವ ಇರುತ್ತೆ, ಈ ಕಡೆ ಅಭಿನಯ ಇರುತ್ತೆ, ಈ ಕಡೆ ಒಳ್ಳೆ ಕಲರ್ಫುಲ್ ಲೈಟ್ಸ್ ಇರುತ್ತೆ, ನೋಡೋಕ್ಕೆ ತುಂಬ ಆನಂದವಾಗಿರುತ್ತೆ. ಆಮೇಲೆ ಮಿಥುನ್ ಶ್ಯಾಮು ಒಳ್ಳೆ ಮೈಕಟ್ಟು, ತುಂಬ ಚೆನ್ನಾಗೂ ಇದ್ದಾರೆ. ಬಹುಶಃ ಸಾಂಗಿಮ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಹಾಗೆ ಅದೇ ಅದು ಗೊತ್ತಾಯ್ತು ನನಗೆ. ಏನು ವಾಲಿ ಸುಗ್ರೀವನ್ ತೋರಿಸುವಾಗ ಹೀಗಿದ್ಬಿಟ್ರೆ ಹೇಗೆ, ಹೀಗಿರಬೇಕು. ಅದ್ಭುತವಾದಂತಹ ಎಂದರೋ ಮಹಾನುಭಾವಲು ಅಂದರಿಕೆ ವಂದನಮು. ನೋಡಿ, ಈ ಥರ ಕಾಂಪೋಸಿಷನ್ಸು ನೃತ್ಯ ಕ್ಷೇತ್ರಕ್ಕೆ ಬರಬೇಕು. ತ್ಯಾಗರಾಜರು, ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳದು, ವಾಸುದೇವಾಚಾರ್ಯದು ಅಸಾಧ್ಯವಾದಂತಹ ಕಾಂಪೋಸಿಷನ್ಸ್ ಇದೆ. ಇಟ್ಸ್ ಎ ವೆರಿ ಗುಡ್ ಟ್ರೆಂಡ್. ಮಾಮೂಲು ಅದೇ ಮಾಡೋದು ಬೇಕಿಲ್ಲ, ಎಲ್ಲದಕ್ಕೂ ಒಂದು ಬದಲಾವಣೆಗಳು ಬೇಕಾಗುತ್ತೆ. ಇವತ್ತು ಬದಲಾವಣೆಗಳನ್ನು ಮಾಡಿದರೆ ಜನ ಒಪ್ಪಲ್ಲ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಬದಲಾವಣೆ ಆ ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಬದಲಾವಣೆಗಳಾದಾಗ ಖಂಡಿತ ಜನ ಅದು ಒಪ್ತಾರೆ, ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕೆ ನೀವು ಎಂದರೋ ಭಾವನೆ ಚಪ್ಪಾಳೆ ಹೊಡಿತಾ ಇದ್ದಾರಲ್ಲ ಅದೇ. ಯಾಕೆಂದರೆ ಏನು ಆ ಮೂಮೆಂಟ್ಸ್ ಏನು, ಆ ದಾರ್ಢ್ಯತೆ ಏನು, ಆ ಒಂದು ಸ್ಟ್ಯಾಮಿನಾ ಏನು, ಆ ಮುಖಚರ್ಯ ಏನು, ಕಂಪ್ಲೀಟ್ ಸರೆಂಡರ್ ಈಸ್ ಎಂದರೋ ಮಹಾನುಭಾವಲು. ಕಂಪ್ಲೀಟ್ ಸರೆಂಡರ್. ಶರಣ್ಯನಾಗಿ ಅಂತ ಹೇಳುವಾಗ ಮುಖ ಹೇಗಿರಬೇಕು, ರಾವಣನ ಥರ ಇರಬಾರ್ದು. ಆವಾಗ ಸರೆಂಡರ್ ಅಂದರೆ ಹೇಗಿರಬೇಕು ಮುಖ, ಅಥವಾ ಒಂದು ಪಕ್ಷ ರಾವಣ ಥರ ಇದ್ದರೂ ರಾಮನ ಥರ ಆಗಬೇಕು ನೃತ್ಯ ಮಾಡುವಾಗ. ಅದೇ ಕ್ವಾಲಿಟಿ ನೃತ್ಯ ಅಂತಂದರೆ. ಹೀಗೆ ಒಂದು ಶಾಸ್ತ್ರೀಯ ಕೃತಿಗಳನ್ನು ನೃತ್ಯಕ್ಕೆ ಅಳವಡಿಸ್ತಾ ಇರುವಂಥದ್ದು ಒಳ್ಳೆ ಡೆವಲಪ್ಮೆಂಟ್ ಇದು ಇವತ್ತಿನ ನೃತ್ಯ ಕ್ಷೇತ್ರಕ್ಕೆ ಅನ್ನೋದಾದರೆ ನಮ್ಮ ಶ್ಯಾಮಿಗೆ ಇನ್ನೊಂದು ಚಪ್ಪಾಳೆ ಹೊಡೆದು ಬಿಡಿಬೇಕಾರೆ. ಇನ್ನೊಂದು ಕೃತಿ ತ್ಯಾಗರಾಜ ಸ್ವಾಮಿಗಳದು ಮರುಗೇಲರ ಓ ರಾಘವ, ನನಗೆ ತುಂಬ ಪ್ರಿಯವಾದ ಕೃತಿ. ನಾನು ನನ್ನ ಕಚೇರಿಗಳು ಸಾಮಾನ್ಯವಾಗಿ ಹಾಡ್ತೀನಿ. ಎಲ್ಲರೂ ಅಂದ್ಕೊಡ್ತಾರೆ ಇದು ಬಿಟ್ಟರೆ ಬೇರೆ ಬರೋದಿಲ್ಲ ನನಗೆ ಅಂದ್ಕೊಳ್ಳೋ ಅಷ್ಟರ ಮಟ್ಟಿಗೆ ಹಾಡ್ತೀನಿ. ಎವ್ರಿ ಟೈಮ್ ಐ ಫೀಲ್ ಲೈಕ್ ಸಿಂಗಿಂಗ್. ಅಂದರೆ ನನಗೆ ಆ ಭಾವ ತುಂಬ ಇಷ್ಟ. ಆ ದೈವತ ಅವರು ಮರುಗೇಲರ, ಅಲ್ಲೇ ಭಾವ ಇದೆ. ಓ ರಾಘವ ನೃತ್ಯನೇ ಮಾಡಿಬಿಡ್ತಾರೆ, ಟೈಮ್ ಇಲ್ಲ ಈಗ. ಆ ದೈವತಕ್ಕೆ ನೃತ್ಯ ಮಾಡುವಷ್ಟು ಕೆಪಾಸಿಟಿ ಆ ಕೃತಿಗಿದೆ. ಅದನ್ನು ಅರ್ಥೈಸ್ಕೊಳ್ಬೇಕಲ್ಲ. ಆ ದೈವತ ಅನ್ನೋದು ಅದು ದೈನ್ಯತೆಯ ಪ್ರತೀಕ. ಆ ದೈನ್ಯತೆಯ ಪ್ರತೀಕವನ್ನು ನೃತ್ಯದಲ್ಲಿ, ಭಾವದಲ್ಲಿ, ಮುಖದಲ್ಲಿ, ಅಭಿನಯದಲ್ಲಿ ಹೇಗೆ ತೋರಿಸ್ಬೇಕು ಅನ್ನೋದಾದರೆ ಇನ್ನು ಮರುಗೆಲ್ಲರ ನಾನು ಪ್ರತಿ ಕಚೇರಿಯಲ್ಲಿ ಖಂಡಿತ ಹಾಡ್ತೀನಿ ಅನ್ನೋಷ್ಟು ಭರವಸೆನ ಅವ್ರು ಕೊಡೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಅದ್ಭುತವಾದಂತಹ ಅಭಿನಯ. ಇನ್ನು ಪವಿತ್ರ ಕೃಷ್ಣ ಭಟ್ ತಾನೆ, ಸ್ವಾತಿ ತಿರುನಾಳು ಎಂಥ ಕ್ರಿಯೇಟಿವ್ ಕಂಪೋಸರ್ ನೋಡಿ. ಅವರು ಹಿಂದೂಸ್ತಾನಿಯಲ್ಲಿ ಬಂದಿಶಿಗಳು ಮಾಡಿದ್ದಾರೆ, ನೃತ್ಯಕ್ಕೆ ಸಂಬಂಧಪಟ್ಟಂತಹ ವರ್ಣಗಳನ್ನು ಮಾಡಿದ್ದಾರೆ, ಎಷ್ಟು ನಮ್ಮ ಶಾಸ್ತ್ರೀಯ ಸಂಗೀತ ಕೃತಿಗಳನ್ನು ಮಾಡಿಬಿಟ್ಟಿದ್ದಾರೆ. ನಾವು ಇಂಥ ಮಹಾತ್ಮರನ್ನ ಹೇಗೆ ನಾವು ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಕೊಡೋದು ಹೇಗೆ, ಗ್ರ್ಯಾಟಿಟ್ಯೂಡ್ ತಿಳಿಸೋದು ಹೇಗೆ. ವೆರಿ ಗುಡ್ ಸೆಲೆಕ್ಷನ್ ಆಫ್ ಸ್ವಾತಿ ತಿರುನಾಳು. ಅದ್ಭುತವಾದಂಥ ಒಂದು ಇದು. ಅವರು ಪದ್ಮನಾಭನ ಬಹಳ ರೀತಿಯಲ್ಲಿ ವಿನ್ಯಾಸದಲ್ಲಿ ತೋರಿಸ್ತಾಯಿದ್ರು. ನಾನೇನಪ್ಪ ಮಾಡಲಿ, ಮನೆಗೆ ಹೋಗಿ ಅಂತ ಇದ್ದೆ. ಈಗ ಮಾಡೋಣ ಅಂದು ಒಂದೇ ಕಷ್ಟ ಮಾಡೋದದು. ಅಂದರೆ ಪದ್ಮನಾಭನ ಇಡೀ ಭಗವಂತ ಸ್ವಾಮಿ ಶ್ರೀ ವಿಷ್ಣು ಯಾವ್ಯಾವ ರೂಪದಲ್ಲಿ ಹೇಗೆ ಕಾಣಿಸ್ಕೊಳ್ತಾನೆ, ನೃತ್ಯದಲ್ಲಿ ಹೇಗೆ ತೋರಿಸ್ಬಹುದು ಅನ್ನೋದಾದರೆ ಯೋಚನೆ ಮಾಡೋಕ್ಕೂ ಸಾಧ್ಯವಿಲ್ಲ. ಅಂಥ ಒಳ್ಳೆಯ ಪ್ರೆಸೆಂಟೇಷನ್ ಹಿ ಹ್ಯಾಸ್ ಗಿವನ್. ಅದ್ಭುತವಾದ ಪ್ರೆಸೆಂಟೇಷನ್ನು. ನಾನು ಬೇಕಾದ್ರೆ ಮಾತಾಡ್ತಾನೆ ಇರ್ತೀನಿ, ನಾನು ಹಾಡಬೇಕಲ್ಲಪ್ಪ, ಒಂದು ಅರ್ಧ ಗಂಟೆನೂ ಹಾಡಬೇಕಲ್ಲ. ಆದ್ದರಿಂದ ಆದಷ್ಟು ಬೇಗ ನಾನು ಮಾತಾಡಿ ಮುಗಿಸ್ತೀನಿ. ಆದರೂ ಕೆಲವು ವಿಚಾರಗಳು ಹೇಳಬೇಕಾದ ಧರ್ಮ. ಇಂತಹ ಕಲಾವಿದರು ಬಂದಾಗ ಅವರಿಗೆ ಮಾತಾಡೋದೇ ಸಂತೋಷ ಆಗುತ್ತೆ. ಆದ್ದರಿಂದ ಈ 3 ಜನ ಇವತ್ತು ತ್ರಿಮೂರ್ತಿಗಳು ಇವತ್ತಿನ ಈ ವೇದಿಕೆಯಲ್ಲಿ
ಮೊದಲನೇ ಕಾರ್ಯಕ್ರಮವಾಗಿ ಬಹಳ ಯಶಸ್ವಿಯಾಗಿ ಶ್ರದ್ಧೆ ಮತ್ತು ಭಕ್ತಿಗಳಿಂದ ಇದನ್ನು ನಿಮ್ಮ ಮುಂದೆ ನಿರೂಪಿಸಿದ್ದಾರೆ. ಅವರು 3 ಜನಕ್ಕೂ ಅದ್ಭುತವಾದಂಥ ಕೃತಜ್ಞತಾಪೂರ್ವಕದ ನಮ್ಮ ಅಭಿನಂದನೆಗಳನ್ನು ನಮ್ಮ ನಾದಾಮೃತ ಕಲಾ ದೀಪ ಅಂದ ನಾನು ಸಲ್ಲಿಸ್ತಾ ಇದ್ದೀನಿ. ಹೀಗೆ ಇವರ ಕಾರ್ಯಕ್ರಮಗಳು ಆಗಾಗ್ಗೆ ಆಗ್ತಾ ಇದ್ದಾಗ ನನಗೂ ಟೈಮ್ ಸಿಕ್ಕಿದ್ರೆ ನಾನು ಹೋಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ಮೊದಲೆಲ್ಲ ನಾನು ಮಲಗಿಬಿಡ್ತಾ ಇದ್ದೆ ನೃತ್ಯಕ್ಕೆ ಕರೆದಾಗ. ಯಾಕಂದ್ರೆ ನೀವು ಒಳ್ಳೆ ಲೈಟ್ಸ್ ಎಲ್ಲ ಆಫ್ ಮಾಡಿರ್ತಾರೆ, ಏನು ಗೊತ್ತಾಗಲ್ಲ. ಕೊನೆಯಲ್ಲಿ ಏನೋ ಒಂದು ಹೇಳ್ಬಿಡೋದು ಬಂದ್ಬಿಡೋದು, ಈ ಥರ ಇದ್ದೆ. ಐ ವಾಸ್ ವೆರಿ ಅಟೆಂಟಿವ್. ಅಂದರೆ ನಾನು ಪ್ರೋಗ್ರೆಸ್ ಆಗ್ತಾಯಿದ್ದೀನಿ ನೃತ್ಯಗಳು ನೋಡ್ತಾ 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 ವಾಟ್ ಎ ಗ್ರೇಟ್ ಆರ್ಟ್ ಇದು, ಎಂಥ ಒಂದು ಅದ್ಭುತವಾದ ವಿಚಾರಗಳಿದೆ ಇಲ್ಲಿ ಅಂತ. ಅಂದರೆ ಜನಗಳನ್ನ ಎಜುಕೇಟ್ ಮಾಡುವಂಥ ಈ ಮಹಾನ್ ಕಲಾವಿದರಿಗೆ ನಾನು ತುಂಬ ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೀನಿ. ಇನ್ನು ಬಲಗಡೆ ವಿಚಾರಕ್ಕೆ ಬಂದರೆ ನಮ್ಮ ದೀಪಕ್ ತುಂಬ ಅದ್ಭುತವಾಗಿ ಹಾಡ್ಬಿಟ್ಟಿದ್ದಾನೆ. ಇವತ್ತು ತುಂಬ ಅದ್ಭುತವಾಗಿ ಹಾಡಿದ್ದಾನೆ. ಒಂದು ಕಾಲದಲ್ಲಿ ನೃತ್ಯಕ್ಕೆ ಹಾಡೋರೆಲ್ಲ ಬಿ ಗ್ರೇಡ್ ಅನ್ನೋ ಥರ ಇತ್ತು. ಏನೂ ಬರಬಾರ್ದು ಅವ್ರಿಗೆ, ಅಪಸ್ವರ ಹಾಡಬೇಕು, ಶ್ರುತಿ ಅಂತೂ ದೇವರಾಗ ಅದೇ ಕಾಪಾಡಬೇಕು, ಆ ಥರದವರೇ ನಾನು ಕೇಳಿದ್ದೀನಿ ಒಂದು ಕಾಲದಲ್ಲಿ. ಇವತ್ತು ನಮ್ಮ ದೀಪಕ್ ಹಾಡಿದ ರೀತಿ ಶ್ರುತಿಶುದ್ಧ, ಲಯಶುದ್ಧ, ಭಾವಶುದ್ಧ, ಅಭಿಮಾನ ಶುದ್ಧ, ಎಲ್ಲವೂ ಶುದ್ಧವೇ, ಅಶುದ್ಧ ಇಲ್ಲವೇ ಇಲ್ಲ, ಯಾವುದೂ ಅಪಸ್ವರ ಇಲ್ಲವೇ ಇಲ್ಲ, ಎಲ್ಲ ಸುಸ್ವರ. ಎಂಥ ಕಾಂಪೋಸಿಷನ್ಸ್ ಎಲ್ಲ. ಸುಮ್ಮನೆ ಏನೋ ಸೇರ್ಸೋಕ್ಕಾಗಲ್ಲ. ಯಾಕೆ ಎಲ್ರಿಗೂ ಗೊತ್ತು ಎಂದರೋ ಮಹಾನುಭಾವಲು, ಎಲ್ರಿಗೂ ಗೊತ್ತು ಮರುಗೆಲ್ಲರ ಓ ರಾಘವ, ಎಲ್ರಿಗೂ ಗೊತ್ತು ಬೆಹಗ್ ರಾಗ, ಎಲ್ರಿಗೂ ಗೊತ್ತು ಮೋಹನ ರಾಗ. ಯು ಕಾಂಟ್ ಫೂಲ್ ಪೀಪಲ್. ಏನೋ ಆಗಿದೆ ಗೊತ್ತಿಲ್ಲದಿರೋ ಆಗ್ಬಿಟ್ರೆ ಏನೋ ಸೇರಿಸಿ ಏನೋ ಹಾಡ್ಬಿಡ್ಬೋದು. ಬಿಕಾಸ್ ನಾವು ಈ ಕಡೆ ಸಾಹಿತ್ಯನೂ ಕೇಳ್ತಾ ಇರ್ತೀವಿ, ಈ ಕಡೆ ಸಂಗೀತದ ಪ್ರಯೋಗಗಳು ನೋಡ್ತಾ ಇರ್ತೀವಿ, ರಾಗ ಪ್ರಯೋಗಗಳು ಇರಬೇಕಲ್ಲ. ಇವೆಲ್ಲ ನೋಡುವಾಗ ಸಂಕೀರ್ಣವಾಗಿ ದೀಪಕ್ ಹ್ಯಾಸ್ ಎಕ್ಸಿಬಿಟೆಡ್ ದಿಸ್ ಅದ್ಭುತವಾದ ಒಂದು ಟ್ಯಾಲೆಂಟು, ಅದ್ಭುತವಾದಂತಹ ಒಂದು ಸಂಗೀತದ ಸೌರಭವನ್ನು ಅವನು ಕೊಟ್ಟಿದ್ದಾನೆ. ಇದೇನು ಬಳುವಳಿಯಾಗಿ ಬಂದಿರುವಂಥದ್ದಲ್ಲ. ಎಸ್ ವರ್ಕ್ಡ್ ಹಾರ್ಡ್. ನಾನು ಅವನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡಿದ್ದಕ್ಕೆ ಸಾರ್ಥಕವಾಯಿತು ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತು ಅಷ್ಟು ಚೆನ್ನಾಗಿ ಹಾಡಿದ್ದಾನೆ. ಎಷ್ಟೋ ಗುರುಗಳು ನೀನು ನೃತ್ಯಕ್ಕೆ ಹಾಡಬೇಡ ಅಂತಾರೆ, ಅಲ್ಲಿಗೆ ಹೋಗಬೇಡ ಅಂತ. ಐ ಹ್ಯಾವ್ ನೆವರ್ ಸೆಡ್ ಎನಿಥಿಂಗ್ ಸೋ ಫಾರ್ ಟು ಎನಿ ಸ್ಟೂಡೆಂಟ್ಸ್. ನೀವು ಸೆಲೆಕ್ಟ್ ಮಾಡೋದು ನಿಮಗೆ ಬಿಟ್ಟಿದ್ದು, ಆದರೆ ಕಾಪಾಡಿಕೊಂಡು ಶಾಸ್ತ್ರೀಯತೆ ಕಾಪಾಡ್ಕೊಂಡು ಬರೋದು ನಿಮ್ಮ ಜವಾಬ್ದಾರಿ. ನೃತ್ಯಕ್ಕೆ ಹೋದ ತಕ್ಷಣ ಸಂಗೀತ ಹೋಗ್ಬಿಡುತ್ತೆ ನಾನೇನು ಹೇಳಲ್ಲ. ಹೋಗುವಾಗ ನೀವು ಮಾಡ್ಕೊಳ್ಬಾರ್ದು ಅಷ್ಟೇ. ಮನೋಧರ್ಮ ಅನ್ನುವಂಥದ್ದನ್ನೂ ಬೆಳೆಸ್ಕೊಳ್ಬೇಕು. ಈ ಕಡೆ ಈ ಥರ ಸ್ಟ್ರಕ್ಚರ್ಡ್ ಮ್ಯೂಸಿಕ್ನೂ ಬೆಳೆಸ್ಕೊಳ್ಬೇಕು. ಡ್ಯಾನ್ಸ್ ಕಾಡೋದು ಸುಲಭ ಅಂದ್ಕೋಬೇಡಿ. ಇಟ್ಸ್ ವೆರಿ ಟಫ್ ಜಾಬ್, ತುಂಬ ಟಫು. ಒಂಚೂರು ಹೆಚ್ಚುಕೊಳ್ಳೋದು ಹೋಲ್ ಪ್ಲ್ಯಾನ್ ಗೆಟ್ಸ್ ಅಪ್ಸೆಟ್. ಹಾಗಾಗಿ ತುಂಬ ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದಾನೆ ದೀಪಕ್. ಐ ಕಂಗ್ರ್ಯಾಚುಲೇಟ್ ಹಿಮ್. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾನೆ. ಹೀಸ್ ಎ ವೆರಿ ಗುಡ್ ಕ್ಯಾಪ್ಟನ್. ಒಳ್ಳೆ ಕ್ಯಾಪ್ಟನ್ಸಿ. ಅವನ ಕ್ಯಾಪ್ಟನ್ಸಿಲಿ ಫೈಲ್ಯೂರೇ ಇರಬಾರ್ದು ಅನ್ನೋ ಆಶಯ ನಾನು ಈ ಸಂದರ್ಭದಲ್ಲಿ ಅಭಿವ್ಯಕ್ತಗೊಳಿಸೋದಕ್ಕೆ ಇಷ್ಟಪಡ್ತೀನಿ. ಲೆಟ್ ಹಿಮ್ ಬಿಕಮ್ ಎ ವೆರಿ ಗುಡ್ ಕ್ಯಾಪ್ಟನ್ ಇನ್ ಫ್ಯೂಚರ್. ಇದು ಪ್ರಾರಂಭ. ಸೊ ಅವನಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವರೆಲ್ಲ ನಮ್ಮ ಶಿಷ್ಯರೇ. ಬರೇ ಇವನು ಸಾಯಿ ಮುಂದಕ್ಕೆ ಸಾಯಿ ವಂಶಿ ಇವನು ನನ್ನ ಶಿಷ್ಯ. ಹತ್ರಕ್ಕೆ ಬರೆಯ. ಎತ್ತರ ಬೆಳೆದುಬಿಟ್ಟಿದ್ದಾನೆ. ನನ್ನ ಹತ್ರ ಬರೆದಾಗ ಹೀಗಿದ್ದ, ನಾನು ಹೀಗೆ ನೋಡಬೇಕು. ಏನು ಮೃದಂಗದ ನಾದ, ಏನು ಸುನಾದ, ಆ ಪರ್ಫೆಕ್ಷನ್ನು, ಆ ಲಯ, ಅದನ್ನು ಸ್ಪೀಡು. ನೃತ್ಯಕ್ಕೆ ಸ್ಪೀಡ್ ಕೊಡೋದೇ ಬಹಳ ಮುಖ್ಯ. ನೀವು ಇದನ್ನೇ ಎಂದರೋ ಚೂರು ಮಾಡ್ರಿ ಏನು ಗತಿ. ನನ್ನ ಪ್ರೋಗ್ರಾಮ್ ಬೇರೆ ಇಲ್ಲಿ ಇದು ಬೇರೆ ಇದೆ, ಏನು ಅವಾರ್ಡ್ ಸೆರೆಮನಿ ಇದೆ. ಈ ಲಯ ಶುರು ಮಾಡ್ಕೊಂಬಿಟ್ರೆ ನೃತ್ಯ ಹೇಗೆ ಮಾಡೋದು ಅವರು? ಹಾಗೆ ಲಯ ಅನ್ನುವಂಥದ್ದನ್ನ ಹಿಡಿಯೋದಿದೆಯಲ್ಲ, ಸೊಗಸುಗ ಮೃದಂಗ ತಾಳಮ ಜೊತೆಗೂರ್ಚಿ ಅನ್ನೋದಕ್ಕೆ ತ್ಯಾಗರಾಜರು ಏನು ಮಾಡಿದ್ರು ಅದಕ್ಕೆ ಅನ್ವಯವಾಗಿ ಅನ್ವರ್ಥವಾಗಿ ಬಹಳ ಸೊಗಸಾಗಿ ನುಡಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಕಳೆಯನ್ನು ಕೊಟ್ಟಿದ್ದಾನೆ ನಮ್ಮ ಸಾಯಿ ವಂಶಿ. ಇವನಿಗೆ ಭಗವಂತ ಸರ್ವ ರೀತಿಯಲ್ಲೂ ಸನ್ಮಂಗಳವನ್ನು ಉಂಟು ಮಾಡಲಿ. ಹೀಗೆ ಕಲಾಕ್ಷೇತ್ರದಲ್ಲಿ ಅವನು ಬೆಳಗ್ತಾ ಇರಲಿ ಅಂತ ನಾನು ಆಶೆ ಮಾಡಿ ಅವನಿಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ. ರಘು ಇವನು ನಮ್ಮ ಶಿಷ್ಯನೇ. ಬರೋ ರಘುನೂ ಅಷ್ಟೇ ಶುದ್ಧವಾದ ಫ್ಲೂಟ್ ಅನ್ನೋದು ಮೊದಲೆಲ್ಲ ನಾನು ಕೇಳ್ತಾ ಇದ್ದೆ, ಒಂಚೂರು ಷಡ್ಜ ಕಡಿಮೆ ಇರೋದು.
ನಮಗೆ ಪ್ರಾಣ ಹೋಗೋದದು. ಸಾಮಾನ್ಯ ಫ್ಲೂಟಲ್ಲಿ ಬ್ಲೋಯಿಂಗ್ ಸರಿಯಾಗಿ ಪ್ರಾಕ್ಟೀಸ್ ಇಲ್ಲದೆ ಹೋದರೆ, ಸರಿಯಾದ ಸಾಧನೆ ಮಾರ್ಗದರ್ಶನ ಇಲ್ಲದೆ ಹೋದರೆ ಕಡಿಮೆನೇ ನುಡಿತಾ ಇರುತ್ತೆ. ಅದು ತುಂಬ ಕಷ್ಟ ಅದನ್ನ. ಆದರೆ ಬರ್ತಾ ಬರ್ತಾ ಇವಾಗ ನಿಜವಾಗಲೂ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ. ತುಂಬ ಶುದ್ಧವಾಗಿ ನುಡಿಸೋರು ಬೇಕಾಷ್ಟು ಜನ ಕೊಳಲು ವಿದ್ವಾಂಸರಿದ್ದಾರೆ. ಕೊಳಲಿನಲ್ಲಿ ಅದ್ಭುತವಾದಂತಹ ಒಂದು ಪ್ರದರ್ಶನವನ್ನು ಇವತ್ತು ನಮ್ಮ ರಘು, ಸಿಂಹ ಬೇರೆ ಅವನು ನೋಡೋಕೆ ಹೀಗಿದ್ದಾನೆ, ಆದರೂ ಸಿಂಹನ ಅಂತ ಹೆಸರಿಟ್ಕೊಂಡಿದ್ದಾನೆ. ಇರಲಿ, ಪರವಾಗಿಲ್ಲ. ಸಂಗೀತದಲ್ಲಿ ಸಿಂಹನಾಗಲಿ ಅವನು, ದೇಹದಲ್ಲಿ ಸಿಂಹನಾಗದೆ ಹೋದರೂ ಸಂಗೀತದಲ್ಲಿ ಸಿಂಹವನ್ನು ಬಡಿಯುವಂಥ ಎಲ್ಲ ಪರಿಕರಗಳು ಅವನಲ್ಲಿ ಇದೆ ಅಂತ ಹೇಳ್ತಾ ಅವನಿಗೂ ಸಹ ನಾನು ಆತ್ಮೀಯವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಟುವಂಗ ಯಾರಪ್ಪ ಇವನು? ವಿಭಾನ ಶಶಾಂಕ್, ಬಾಪ ಈ ಕಡೆ ಬಾ. ನನಗೆ ಇದು ಯಾವಾಗ ಶುರು ಮಾಡ್ತಾರೆ ಇವರು ಈ ನಟುವಂಗ ಅನ್ನೋದೇ ಇವತ್ತು ಪ್ರಶ್ನೆ. ಅದು ಹೇಗೆ, ಅದೆಲ್ಲೋ ಇನ್ನೇನೋ ಹಾಡ್ತಾ ಇರ್ತಾನೆ, ಅಲ್ಲಿ ಶುರುವಾಗುತ್ತೆ ಎಲ್ಲ ಮಧ್ಯದಲ್ಲಿ, ಅಲ್ಲೆಲ್ಲೋ ನಿಲ್ಲಿಸ್ತಾರೆ. ಸಿ ವಾಟ್ ಎ ಬ್ಯೂಟಿಫುಲ್ ಪ್ಲ್ಯಾನಿಂಗ್. ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಎಷ್ಟೆಷ್ಟು ಪ್ಲ್ಯಾನಿಂಗ್ ಆಗಬೇಕು. ನಾವು ಕಚೇರಿದ್ರೆ ಬರ್ತೀವಿ, ಏನೋ ತಪ್ಪೋ ನೆಪ್ಪೋ ಒಂದು ಹಾಡ್ಬಿಟ್ಟು 2 hours ಹಾಕ್ಬಿಟ್ಟು ಸಂಭಾವನೆ ಕೊಡ್ತಾರೋ ಇದು ಕೊಟ್ಟರೆ ಸಂತೋಷವಾಗಿ ಹೋಗ್ತಿದ್ದಾರೆ, ಬೇಜಾರು ಮಾಡ್ಕೊಂಡು ಹೋಗ್ತೀವಿ, ಅದು ಬೇರೆ ವಿಚಾರ. ಈ ನೃತ್ಯ ಅನ್ಬೇಕಾದ್ರೆ ಅಷ್ಟು ಅದಕ್ಕೆ ಪ್ಲ್ಯಾನಿಂಗ್ ಬೇಕು, ಎಲ್ಲರ ಕೋಆರ್ಡಿನೇಷನ್ ಬೇಕು. ಹಾಗಾಗಿ ನಟುವಂಗ ಅನ್ನುವಂಥದ್ದು ಇಟ್ಸ್ ಎ ಟಫ್ ಜಾಬ್. ಇಡೀ ಕಾರ್ಯಕ್ರಮವನ್ನು ಎತ್ತುವಂತಹ ಒಂದು ಕೆಲಸ ನಟುವಂಗ ಮಾಡುತ್ತೆ ಅನ್ನುವಂಥದ್ದು ಭಾಳ ಸಂತೋಷವಾದ ವಿಚಾರ. ಒಬ್ಬ ನಮ್ಮ ಏನಂದ್ರೆ ಹೆಸರು ಶಶಾಂಕು ಸಹ ಇವತ್ತು ಬಹಳ ವಿಶೇಷವಾಗಿ ಯಶಸ್ವಿಯಾಗಿ ನಟುವಂಗದ ನಿರ್ವಹಣೆ ಮಾಡಿದ್ದಾನೆ. ಅವನಿಗೂ ಸಹ ಕೃತಜ್ಞತೆಗಳು ಸಲ್ಲುತ್ತೆ. ಇವಳು ವಿಭಾ ಇವಳು ಅಷ್ಟೇ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾಳೆ. ಫಸ್ಟ್ ಕಾರ್ಯಕ್ರಮಕ್ಕೆ ಬೆಹಾಗಕ್ಕೆ ಅವಳು ನೀನು ಮಾಡಿದೆ ಅಲ್ವಾ, ನಿರ್ವಹಣೆ ಮಾಡಿದ್ದಾಳೆ. ಇವರೆಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಸದ್ಗುರು ವಾದಿರಾಜಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ಈ ಎಲ್ಲ ಕಲಾವಿದರಿಗೂ ನನ್ನ ಆತ್ಮೀಯವಾದ ಅಭಿನಂದನೆ ಮತ್ತು ಆಶೀರ್ವಾದಗಳನ್ನು ಮಾಡ್ತಾ, ನಮ್ಮ ಈ ಶುಭವಾದ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಪ್ರಾರಂಭವಾಗಿರುವಂಥದ್ದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ, ಸಂತೋಷ ಪಡ್ತೀನಿ ನನ್ನ ಶಿಷ್ಯ ದೀಪಕ್ ಬಗ್ಗೆ. ಇನ್ನೂ ಹೇಳೋದಿದೆ, ಈ ಸದ್ಯಕ್ಕೆ ನನ್ನ ಮಾತಿಗೆ ಮಂಗಳ ಹೇಳ್ತಾ ಇದ್ದೀನಿ. ನಮಸ್ಕಾರ. ಹೌದು ಸರ್, ಯಾಕೆಂದರೆ ಮತ್ತು ಮಾತಾಡಿಸ್ತೀನಿ ಸರ್ ನಿಮ್ಮನ್ನ ವೇದಿಕೆಯಲ್ಲಿ. RKP ಸರ್, ನೀವಿದ್ರೆ ಇದು ಹೆಂಗೆ ಅನಿಸ್ತು ಗೊತ್ತಾ ಸರ್? ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಥರ ಇತ್ತು ಸರ್ ಇದು. ಬ್ಯೂಟಿಫುಲ್ಲಾಗಿ ಒಂದು ಕಡೆ ಪರ್ಫಾರ್ಮೆನ್ಸು, ಒಂದು ಕಡೆ ನಿಮ್ಮ ಮಾತು, ವ್ಯಾಖ್ಯಾನ, ಅವರೆಲ್ಲರನ್ನೂ ಕೂಡ ಬೆಂತಟ್ಟುವಂಥದ್ದು. ವೇದಿಕೆಯಲ್ಲಿ ಅದ್ಭುತವಾದಂಥ ತ್ರಿಮೂರ್ತಿಗಳು ಆರಂಭಿಕವಾದಂಥ ನೃತ್ಯವನ್ನು ಮಾಡಿ ಕಾರ್ಯಕ್ರಮ ಶುರು ಮಾಡಿಕೊಟ್ಟಿದ್ದಾರೆ. ವಿದ್ವಾನ್ ಪಾರ್ಶ್ವನಾಥ್ ಉಪಾಧ್ಯಾಯ, ವಿದ್ವಾನ್ ಮಿಥುನ್ ಶ್ಯಾಮ್, ವಿದ್ವಾನ್ ಪವಿತ್ರ ಕೃಷ್ಣ ಭಟ್, 3 ಜನಕ್ಕೆ ಧನ್ಯವಾದಗಳನ್ನ ತಿಳಿಸೋದರ ಜೊತೆಗೆ ನಮಗೆ ಈ ನೃತ್ಯಕ್ಕೆ ಸಮರ್ಪಕವಾದಂಥ ಗಾಯನ ವಾದನದ ಜೊತೆಗಾರಿಕೆಯಾದದ್ದು, ನಾನು ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಗುರುಗಳಾದಂಥ RKP ಸರ್ ಕಡೆಯಿಂದ ಎಲ್ಲರಿಗೂ ಕೂಡ ಆಶೀರ್ವಾದ ಪೂರ್ವಕವಾಗಿ ಈ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಹಾಗೆ ಮೃದಂಗದಲ್ಲಿ ವಿದ್ವಾನ್ ಸಾಯಿ ವಂಶಿ, ಕೊಳಲಿನಲ್ಲಿ ವಿದ್ವಾನ್ AN ರಘುಸಿಂಹ, ಕೊಳಲಿನಲ್ಲಿ ವಿದ್ವಾನ್ AN ರಘುಸಿಂಹ, ಹಾಗೆ ನಟುವಾಂಗದಲ್ಲಿ ವಿಭಾ ಶಶಾಂಕ್. ನಾದಾಮೃತ ಕಲಾದೀಪ ಅತ್ಯಂತ ಹೆಮ್ಮೆಯಿಂದ ಈ 2 ದಿನಗಳ ಅದ್ಧೂರಿಯ ಸಮಾರಂಭ, ಸ್ವರ ಮಯೂರ ಶೀರ್ಷಿಕೆ ಜೊತೆಗೆ ನಾದಾಮೃತ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ವಿದ್ವತ್ಪೂರ್ಣವಾದಂಥ ಕಾರ್ಯಕ್ರಮದ ಮೊದಲ ಪ್ರಸ್ತುತಿಗೆ ವಿದಾಯ ಹೇಳುವಂಥ ಸಂದರ್ಭ. RKP ಸರ್ ಅದೇ ಹೇಳ್ತಾ ಇದ್ರು, ನೃತ್ಯವನ್ನು ನಾನು ಇಷ್ಟು ಸಂಪೂರ್ಣವಾಗಿ ಕೂತು ನೋಡಿದ್ದು ಇವತ್ತು ಅಂತ. ಯಾಕೆ ಅಂತ ಹೇಳಿದ್ರೆ ಸರ್, ನೃತ್ಯ ಅಂತ ಹೇಳಿದ್ರೆ ನವಿಲು ಅಂತ ಹೇಳ್ತಾರೆ, ಅದರಲ್ಲೂ ನೃತ್ಯ ಮಾಡೋದು ಅಂದರೆ ಗಂಡು ನವಿಲೇ ಸರ್. ಹಾಗಾಗಿ 3 ಜನ ಗಂಡು ನವಿಲುಗಳು ವೇದಿಕೆಯಲ್ಲಿದ್ದರು. RKP ಸರ್, ನೃತ್ಯ ಅಂದರೆ ಗಂಡು ನವಿಲೇ ಮಾಡೋದು ಸರ್, ಹಾಗಾಗಿ 3 ಗಂಡು ನವಿಲಿತ್ತು ವೇದಿಕೆಯಲ್ಲಿ. ಸೊ ಹಾಗಾಗಿ ಇವತ್ತು ನೀವು ಕೂತ್ಕೊಂಡು ನೋಡಿದ್ದೀರಾ ಸರ್ ಪೂರ್ತಿ. ಅಂದರೆ ಪುರುಷ ಪ್ರಧಾನ ಸಮಾಜ ಅಂತ ನಾವು ಮಾತಾಡ್ತೀವಿ, ಎರಡೂ ಇರಬೇಕು. ಅದೇ ಸರ್, ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತೀವಿ, ಆದರೆ ನೃತ್ಯದಲ್ಲಿ
ಅಂದರೆ ಅತಿ ಹೆಚ್ಚಿನ ಆವರಿಸ್ಕೊಂಡಿರೋದು ಹೆಣ್ಮಕ್ಳೇ. ಅದರ ಮಧ್ಯದಲ್ಲಿ ಗಂಡು ಮಕ್ಕಳು ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ ಅನ್ನೋದು. ಅದರಲ್ಲೂ ಇವತ್ತು ದೀಪಕ್ ಅವರು ಈ ಗಂಡು ಮಕ್ಕಳನ್ನ 3 ಜನರನ್ನ ಆಯ್ಕೆ ಮಾಡಿ ವೇದಿಕೆಗೆ ಕರೆತಂದಿದ್ದು ನಿಜವಾಗ್ಲೂ ಒಂದು ವಿಶೇಷವಾದಂಥ ಅನುಭವ ಕೊಟ್ಟಿದೆ. ನಾನು ಮತ್ತೊಮ್ಮೆ ಎಲ್ಲ ವ್ಯವಸ್ಥಿತವಾದಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ವಿದ್ವಾನ್ MS ದೀಪಕ್ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ನೆಕ್ಸ್ಟ್ ಗೋಷ್ಠಿ ಗಾಯನಕ್ಕೆ ನಾವು ರೆಡಿ ಆಗೋಣ. ಥ್ಯಾಂಕ್ ಯು.